ನೀವು 2020ರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಸೋತ್ರಿ. ತಾವು ಅಧ್ಯಕ್ಷರಾಗಿದ್ದು ನೀವು ನಿಮ್ಮ ಪಂಚಾಯಿತಿ ಉಳ್ಳಿಚಿಕ್ಕನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾಗಿದ್ದು ಮಂಡಲದ ಅಧ್ಯಕ್ಷರಾಗಿ ಎಲ್ಲ ಜೊತೆ ಸಂಘಟನೆ ಇಟ್ಕೊಂಡು ನೀವು ಗ್ರಾಮ ಪಂಚಾಯಿತಿ ಚುನಾವಣೆ ನೀವು ಗೆಲ್ಲಿಲ್ಲ ಸರ್. ಹನುಮಯ್ಯವರೇ, ತಾವು ಏನು ಮೊನ್ನೆ ಒಂದು ಪವರ್ ಟಿವಿ ಯೂಟ್ಯೂಬಲ್ಲಿ ಒಂದು 17 ನಿಮಿಷದ ವಿಡಿಯೋದ ಒಂದು ತುಣುಕು ಕೊಟ್ಟಿದ್ದೀರಾ. ಅದು ನಿಮ್ಮ ಒಂದು ಸಿದ್ಧಾಂತಕ್ಕೆ ಎಷ್ಟು ಸಭ್ಯತೆ ಅಂತ ದಯವಿಟ್ಟು ನೀವು ಹೇಳಬೇಕು ನಮಗೆ. ಯಾಕೆ ಅಂದರೆ ತಾವು RSSಲ್ಲಿದ್ದೀನಿ, ಮತ್ತು ನಾನು BJPನಲ್ಲಿ ಸದೃಢ BJP ಮಾಡೋಕ್ಕೆ ಹೊರಟಿದ್ದೆ, BJPನಲ್ಲಿ ಇದ್ದೀನಿ ಅಂತ ಹೇಳ್ತೀರಾ. ಓಲಿ BJPದು ಮೋಟಿವೇಶನ್ ಏನು ಅಂತ ನಿಮಗೆ ಗೊತ್ತಾ? ನೀವು RSSಲ್ಲಿದ್ದೀನಿ ಅಂದರೆ BJP ವಿತ್ ಡಿಫ್ರೆನ್ಸ್ ವಿತ್ ಅದರ್ ಪಾರ್ಟಿ ಅಂತ ಹೇಳ್ತಾರೆ. ಸೊ ನೀವು ಡಿಫ್ರೆನ್ಸ್ ವಿತ್ ಅದರ್ ಪಾರ್ಟಿನಲ್ಲಿ ನೀವಿರೋರು ಕ್ಷೇತ್ರದ ಒಬ್ಬ ಶಾಸಕರ ಬಗ್ಗೆ ನೀವು ಒಂದು ಕೆಟ್ಟದಾಗಿ ಮತ್ತು ಅವ್ರಿಗೆ ಏಕವಚನದಲ್ಲಿ ಮಾತಾಡ್ತೀರಾ. ನಿಮಗೆ ಸಂಘಟನೆ ಶಿಸ್ತು ಇದೇನ ಕಲಿಸ್ಕೊಟ್ಟಿರೋದು? ಒಬ್ರಿಗೆ ನೀವು ಕೆಟ್ಟದಾಗಿ ಮಾತಾಡು, ಒಬ್ರಿಗೆ ಹೇಳು ಅಂತ. ಮತ್ತು ಶಾಸಕರಿಗೆ ನೀವು ವೈಯಕ್ತಿಕವಾಗಿ ತೇಜೋವಧೆ ಮಾಡಿ ಕಾರ್ಯಕರ್ತರಿಗೆ ನೀವು ಪ್ರಚೋದನೆ ಮಾಡಿದ್ದೀರಾ. ಯಾಕೆ ಮಾಡ್ತೀರಾ? ಶಾಸಕರು ಅವ್ರು 8 ಕೋಟಿ ಕಾರಲ್ಲಿ ಓಡಾಡ್ತಾರೆ ಅಂದರೆ ನೀವೇನಾದರೂ ಕೊಡಿಸಿದ್ದೀರಾ ಸರ್? ಹೇಳಿ. ನೀವು ಕೊಡಿಸಿದರೆ ನಾನು ಒಪ್ಕೊತೀನಿ. ಅದೇ ಥರ ನಿಮ್ಮ ಹತ್ರ ಮೊದಲು ಒಂದು ಎರ್ಟಿಗ ಕಾರ್ ಇತ್ತು ಸರ್. ನಾನು ನೋಡ್ದಂಗೆ ನಾನು 2ನೇ ಬಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆಗೂ ನಾನು ಕೂಡ ಕೆಲಸ ಮಾಡಿದ್ದೀನಿ ಪ್ರಧಾನ ಕಾರ್ಯದರ್ಶಿಯಾಗಿ. ತಾವು ಅಧ್ಯಕ್ಷ ಏನಾಗಿದ್ರಿ, ನೀವು ಕೂಡ ಮುನ್ಸ್ಕೊಂಡು ಮನೆಯಲ್ಲಿದ್ದಿರಿ. ತಮ್ಮನ್ನು ಮನವೊಲಿಸ್ಲಿಕ್ಕೆ, ಸಮಾಧಾನ ಪಡಲಿಕ್ಕೆ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳಿ ಕರ್ಕೊಂಡು ಬಂದು ತಮ್ಮನ್ನು ಅಧ್ಯಕ್ಷರು ಮಾಡಿ, ತಮ್ಮ ಅಧ್ಯಕ್ಷಗಿರಿನಲ್ಲಿ ಏನೇನು ಲೋಪದೋಷ ಇದೆ ಅಂತ ಅಷ್ಟೋ ಇಷ್ಟೋ ನನಗೂ ಗೊತ್ತಿದೆ. ನೀವು ಈ ಥರ ಪ್ರಚೋದನವಾಗಿ ಮಾತಾಡ್ಕೊಂಡು ಹೋದರೆ ನಿಮ್ಮ ವೈಯಕ್ತಿಕವಾಗೂ ಕಾರ್ಯಕರ್ತರು ತಿಳ್ಕೊಂಡಿದ್ದಾರೆ, ಬಯಲ್ಗೆಳಿತಾರೆ. ಇದು ನಿಮಗೆ ಯೋಗ್ಯ ಅಲ್ಲ. ತಾವೇನು ಇವಾಗ ಸ್ಟೇಡಿಯಂ ಮಾಡಕ್ಕೆ ಹೊರಟಿದ್ದೀರಾ, ಹೌದು, ಅದರಲ್ಲಿ ಯಾವ ಥರ ಮಾಡಿದ್ದೀರಾ ಸರ್? ಕಂಟ್ರಾಕ್ಟ್ರುಗಳೇ ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಸರ್. ಇವತ್ತು ಹೇಳ್ತೀನಿ ಕೇಳಿ, ಕಂಟ್ರಾಕ್ಟ್ರುಗಳು ಇಷ್ಟಿಸ್ಕೊಂಡ ಅಂತ ಹೇಳ್ತಾರೆ. ಸಬ್ ರಿಜಿಸ್ಟರ್ಗಳು ಕಂಪ್ಲೇಂಟ್ ಮಾಡ್ತಾರೆ ನಿಮ್ಮ ಮೇಲೆ. ಇವೆಲ್ಲ ಇದ್ದಾವೆ. ಇವನ್ನೆಲ್ಲ ತೆಗೆದ್ರೆ ಇನ್ನೂ ದೊಡ್ಡದಾಗುತ್ತೆ ಸರ್. ನೀವೇನು ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮ ಕೆರ್ಚನ್ನು ನಿಮ್ಮ ಮೈ ಮೇಲೆ, ಕೆಸರನ್ನು ನಿಮ್ಮ ಮೈ ಮೇಲೆ ನೀವೇ ಹಾಕ್ಕೊತಾ ಇದ್ದೀರಾ. ಈ ಕೆಲಸ ಬಿಡಿ. ನೀವು ಒಂದು ಶಾಸಕರ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ಥರದ ನೈತಿಕತೆ ನಿಮಗಿಲ್ಲ ಸರ್. ಯಾಕೆ ಅಂದರೆ ನೀವು ಪಕ್ಷದ ಬಗ್ಗೆನೂ ಮಾತಾಡೋಕ್ಕೆ ನಿಮ್ಗೆ ನೈತಿಕತೆ ಇಲ್ಲ. ಯಾಕೆ ಅಂದರೆ ನಾನು 12 ವರ್ಷದಿಂದ ಸಕ್ರಿಯವಾಗಿ ಇದ್ದೇನೆ ನಿಮ್ಮ ಜೊತೆ, ಶಾಸಕರ ಜೊತೆಗೆ. ನೀವು ಅಧ್ಯಕ್ಷಗಿರಿ ಬಿಟ್ಟಾಗ್ಲಿಂದ ಯಾವ ಮನ್ ಕಿ ಬಾತ್ ಕಾರ್ಯಕ್ರಮ ಮಾಡಿದ್ದೀರಾ ಸರ್? ಯಾವ ಕಾರ್ಯಕ್ರಮಕ್ಕೆ, ಪಕ್ಷದ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸರ್? ಯಾವ ಸಭೆಗೆ ನೀವು ಬಂದಿದ್ದೀರಾ ಸರ್? ನೀವು ಹೇಳ್ತೀರಾ ಯಾರೋ ಕಾರ್ಯಕರ್ತರು ಸತ್ತೋರ ಮನೆಗೆ ನಾನು ಹೋಗಿದ್ದೆ, ಮದುವೆಗೆ ನಾನು ಹೋಗಿದ್ದೆ ಸರ್. ಅದು ಮಾನವೀಯತೆ ದೃಷ್ಟಿ. ನೀವು ಹೋಗಿದ್ದೀರಾ, ಬಂದಿದ್ದೀರಾ, ಅದು ಬೇರೆ ಪ್ರಶ್ನೆ. ನೀವು ಅದನ್ನು ಬಿಟ್ಟು ಹೇಳಿ, ಶಾಸಕರು 8 ಕೋಟಿ ಕಾರಲ್ಲಿ ಓಡಾಡ್ತೀರಾ ಅಂದರೆ ನಿಮ್ಮ ಹತ್ರ ಎರ್ಟಿಗ ಕಾರ್ ಇತ್ತಲ್ಲ ಸರ್. ಇವಾಗ ನೀವು ಇನ್ನೋವಾದಲ್ಲಿ ಓಡಾಡ್ತೀರಾ, ಎಲ್ಲಿಂದ ಬಂತು ಸರ್? ಸಂಬಳ ಬರುತ್ತೆ ಸರ್ ನಿಮಗೆ? ಬಿಸ್ನೆಸ್ ಮಾಡ್ತೀರಾ? ಶಾಸಕರು ಬಿಸ್ನೆಸ್ ಮಾಡ್ತಾರೆ, ಅವ್ರು ಮಾಡ್ತಾರೆ. ಹಂಗೆ ಅಂದ್ಬಿಟ್ಟು ಕಾರಲ್ಲಿ ಓಡಾಡಬಾರ್ದ ಸರ್? 4 ಬಾರಿ ಅವ್ರು ಶಾಸಕರಾಗಿದ್ದಾರೆ. ಮತ್ತು ನೀವು ಇದೊಂದು ಹೇಳಿದ್ದೀರಾ, ನಿಜವಾಗ್ಲೂ ನಮ್ಗೆ ನಗು ಬರುತ್ತೆ ಹನುಮಣ್ಣವರೇ. 2028ರಲ್ಲಿ ಬರಲಿ ಅನ್ವಯ ಯಾರು ಅಂತ ತೋರಿಸ್ತೀನಿ ಅಂತ. ನೀವು 2020ರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಸೋತ್ರಿ. ತಾವು ಅಧ್ಯಕ್ಷರಾಗಿದ್ದು ನೀವು ನಿಮ್ಮ ಪಂಚಾಯಿತಿ ಉಳ್ಳಿಚಿಕ್ಕನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾಗಿದ್ದು ಮಂಡಲದ ಅಧ್ಯಕ್ಷರಾಗಿ ಎಲ್ಲ ಜೊತೆ ಸಂಘಟನೆ ಇಟ್ಕೊಂಡು ನೀವು ಗ್ರಾಮ ಪಂಚಾಯತಿ ಚುನಾವಣೆ ನೀವು ಗೆಲ್ಲಿಲ್ಲ ಸರ್. ಮತ್ತು 2028ಕ್ಕೆ ನೀವು ಚಾಲೆಂಜ್ ಮಾಡ್ತೀರಾ ಸರ್. ನಿಮ್ಗೆ ಯಾರಾದರೂ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲ ಕಾಂಗ್ರೆಸ್ ಮುಖಂಡರುಗಳು ಏನಾರು ಹೇಳ್ಕೊಡ್ತಾರೆ ಸರ್, ಈ ಥರ ಮಾತಾಡು, ನಿನಗೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಏನಾರು ಹೇಳ್ಕೊಟ್ರೆ ದಯವಿಟ್ಟು ಆ ಥರ ಮಾಡಬೇಡಿ. ಮತ್ತು ನೀವು ನಾಮ ಹಾಯ್ಕೊಂಡು ಆಡ್ತೀರಾ ಸರ್. ನಾವು ನಿಮ್ಗಿಲ್ದಿರೋ ನಿಮ್ಮ ನಾಮಕ್ಕೆ ನಾವು ಬೆಲೆ ಕೊಡ್ತೀವಿ. ಆದರೆ ನಿಮ್ಮೂರಲ್ಲೇ ನೀವು ಚರ್ಚ್ ಕಟ್ಸಿದ್ದೀರಾ. ಇದು ಎಷ್ಟು ಮಟ್ಟಿಗೆ ಸತ್ಯ ಸರ್? ಇದನ್ನೆಲ್ಲ ನೀವು ಬಿಡಬೇಕು. ಏಕೆಂದರೆ ನೋಡಿ, ನೀವು ಮಾತಾಡೋದ್ರಿಂದ ಶಾಸಕರಿಂದ 1000 ಜನ ಕಾರ್ಯಕರ್ತರಿದ್ದಾರೆ. ನಿಮ್ಮಿಂದ 100 ಜನ ಇದ್ದರೆ ಅದು ಖಂಡಿತ ಸಕ್ಸಸ್ ಆಗಲ್ಲ. ಸೊ ನೀವೇನು ಮೋಟೋ ಇಟ್ಕೊಂಡು ಶಾಸಕರಿಗೆ ತೇಜೋವಧೆ ಮಾಡಬೇಕು ಅಂತ ಹೊರಟಿದ್ದೀರಾ, ದಯವಿಟ್ಟು ಅದಾಗಲ್ಲ. ಎಂತೆಂಥವರು ಹೋಗಿದ್ದಾರೆ. ಸೊ ನೀವ್ಯಾಕೆ ನಿಮ್ಮ ಒಂದು ವ್ಯಕ್ತಿತ್ವನ ಹಾಳು ಮಾಡ್ಕೊತೀರಾ ಸರ್? ನಾನು ನಿಮಗೆ ವಯಸ್ಸಲ್ಲಿ ನಿಮಗಿಂತ ಒಂದು 5-6 ವರ್ಷ ದೊಡ್ಡವನು ಕೂಡ ಇದ್ದೀನಿ. ರಾಜಕೀಯದಲ್ಲಿ ಚಿಕ್ಕವನೇ ಇರ್ಬೋದು ನಾನು. ಆದರೆ ನಾನು ಒಂದು ರೀತಿಯಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಶಾಸಕರಿಗೆ ಏನು ಹೇಳಿದ್ದೀರಲ್ವಾ, ಅಪ್ಪ ನೀನು ತಿದ್ಕೋ, ತಿಳುವಳ್ಕೋ, ಹಾಗೆ ಮಾಡು, ಹೀಗೆ ಮಾಡು, ಹಾಗೆ ಹೀಗೆ ಅಂತೇಳಿ ನೀವು ತಿದ್ಕೊಳ್ಳಿ ಸರ್. ಶಾಸಕರು ನಿಮಗಿಂತ 15-20 ವರ್ಷ ದೊಡ್ಡವರು. ನೀವು ಅವ್ರಿಗೆ ಏಕವಚನದಲ್ಲಿ ಮಾತಾಡಿದ್ದೀರಾ. ಖಂಡಿತ ನಿಮ್ಗೆ ಯಾವುದೇ ರೀತಿ ಶಾಸಕರ ಬಗ್ಗೆ ಮಾತಾಡೋಕ್ಕೆ ನೈತಿಕತೆ ಇಲ್ಲ. ಯಾಕೆ ಇಲ್ಲ ಅಂದರೆ ಶಾಸಕರ ಮನೆ ನೀವು ತಿಂದಿದ್ದೀರಾ, ಉಂಡಿದ್ದೀರಾ. ಶಾಸಕರನ್ನ ನೀವು ಕೆಲವು ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೀರಾ, ವೈಯಕ್ತಿಕವಾಗಲಿ ರಾಜಕೀಯವಾಗಲಿ. ಅದರಿಂದ ನೀವು ಮಾತಾಡದೆ ದಯವಿಟ್ಟು ಸುಮ್ಮನೆ ಇರಿ.
ತೇಜೋವಧೆಗೆ ನೀವು ಒಳಗಾಗಬೇಡಿ. ಮುಂದಿನ ದಿನದಲ್ಲಿ ಬಹಿಷ್ಕಾರ ಆಗ್ತಾರೆ ನಿಮಗೆ. ನಾನು ಹೇಳ್ತಾ ಇದ್ದೀನಿ. ನಾನು ಈ ರೀತಿ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಬೇಜಾರಾದರೂ ಪರವಾಗಿಲ್ಲ. ನಾವು ಯಾವತ್ತಿದ್ರೂ ದೇಶದ ಪರ, ಪಕ್ಷದ ಪರ, ಶಾಸಕರ ಪರ. ಇದು ನಿಮಗೆ ಗಮನದಲ್ಲಿರಲಿ. ಧನ್ಯವಾದಗಳು.